ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಪ್ಪ, ನನಗಿಷ್ಟು ಬೇಗ ಮದುವೆ ಬೇಡಪ್ಪ ಅಂತಾಳೆ ರಕ್ಷಾ. ಅಬ್ಬಬ್ಬಾ, ಲಾಟ್ರಿ, ಕಂಗ್ರ್ಯಾಚುಲೇಷನ್ಸ್. ಪಾರ್ಟಿ ಯಾವಾಗ ಅಂತಾನೆ ವಲ್ಲಭ. ಪಾರ್ಟಿ ಕೊಡದೇ ಇದ್ರೆ ಆಮೇಲೆ ಅಷ್ಟೇ ಅಂತಾನೆ ಕೇಶವ. ರಕ್ಷು, ಬಾವ ಹೇಗಿರಬೇಕು ಅಂತ ಏನಾದರೂ ಕನಸಿದೆಯಾ ನಿನಗೆ ಅಂತಾನೆ ಮಾಧವ. ಅಣ್ಣ ಸುಮ್ಮನಿರು ಅಪ್ಪ, ನಿಮಗೆ ಗೊತ್ತಿಲ್ವಾ ನನಗೆ ಇವಾಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ. ನೀವೇ ಹೇಳ್ತಿದ್ರಲ್ಲ ನಾನು ದೊಡ್ಡ IAS ಆಗಬೇಕು ಅಂತ. ಇವಾಗ ನೋಡಿದರೆ ಮದುವೆ ಅಂತೆಲ್ಲ ಮಾತಾಡ್ತಿದ್ದೀರಾ ಅಂತಾಳೆ ರಕ್ಷಾ. ಆಗ ಜೋಯಿಸ್ರು ಬರ್ತಾರೆ. ಜೋಯಿಸ್ರೆ ಬನ್ನಿ ನಮಸ್ಕಾರ, ಕೂತ್ಕೊಳ್ಳಿ ಅಂತಾರೆ ನಂದನ್. ಜೋಯಿಸ್ರೆ ಏನು ತಗೋತೀರಾ? ಕಾಫಿ ತರಲಾ, ಮಜ್ಜಿಗೆ ತರಲಾ ಅಂತಾರೆ ಗಿರಿಜಾ. ಸದ್ಯಕ್ಕೆ ಏನೂ ಬೇಡ ಗಿರಿಜಮ್ಮ, ಮೊದಲು ನಾನು ಬಂದಿದ್ದ ಕೆಲಸ ಆಗಿ ಹೋಗಲಿ ಅಂತಾರೆ ಜೋಯಿಸ್ರು. ಜೋಯಿಸ್ರೆ, ಸಂಬಂಧ ಹೊಂದಿಕೆ ಆಗಿದೆಯಾ ಅಂತಾರೆ ನಂದನ್. ತಗೊಳ್ಳಿ ಅಂತ ಫೋಟೋನ ಕೊಡ್ತಾರೆ ಜೋಯಿಸ್ರು. ನಂದನ್ ಫೋಟೋ ನೋಡುವಾಗ ಸುಂದ್ರನು ನೋಡ್ತಾ, ಅಯ್ಯಯ್ಯೋ ಬಿಳಿ ಬಾವ, ನಮ್ಮ ರಕ್ಷಣೆಗೆ ಹುಡುಗ ಸಿಗಲಿಲ್ಲ ಅಂತ ಹುಡುಗಿನೇ ಮದುವೆ ಮಾಡಿಸ್ತಿದ್ದೀರಾ, ಎಲ್ಲ ಹುಡುಗಿ ಫೋಟೋ ನೋಡ್ತಿದ್ದೀರಾ ಅಂತಾನೆ. ಸುಂದ್ರ, ಸುಮ್ಮನೆ ಇರೋ ಅಂತಾರೆ ನಂದನ್. ಸುಂದ್ರ, ಈ ಹುಡುಗಿ ಫೋಟೋಸ್ ಮತ್ತೆ ಜಾತಕನ ತಂದಿದ್ದು ನಿನಗೆ ಅಂತ ಯಾಕೆ ಹೇಳು? ವ್ಯಾಪಾರಿಗೆ ಯಾವಾಗಲೂ ವ್ಯಾಪಾರದೇ ಚಿಂತೆ ಅನ್ನೋ ಹಾಗೆ ನಿನಗೆ ಯಾವಾಗಲೂ ಮದುವೆನೇ ಚಿಂತೆ. ಅದಕ್ಕೆ ನಿಮ್ಮ ಭಾವ ನಿನ್ನ ಕಾಟ ತಡೆಯೋಕ್ಕಾಗದೆ ನಿನಗೆ ಹೆಣ್ಣು ನೋಡೋಕೆ ಹೇಳಿದಾರಯ್ಯ ಅಂತಾರೆ ಜೋಯಿಸ್ರು. ಏನು, ನನ್ನ ಮದುವೆಗೆ ಭಾವ ಹುಡುಗಿ ನೋಡೋಕೆ ಹೇಳಿದ್ರಾ ಅಂತಾನೆ ಸುಂದ್ರ. ತುಂಬ ದಿನಗಳ ಹಿಂದೆ ಭಾವ ಹುಡುಗಿ ನೋಡೋಕ್ಕೆ ಹೇಳಿದರು. ನಾನು ಹುಡುಕ್ತಿದ್ದೆ, ಈಗ ನಿನಗೆ ಒಪ್ಪುವಂಥ ಸಂಬಂಧ ಬಂದಿದೆ, ಅದನ್ನು ತಗೊಂಡು ಬಂದೆ ಅಂತಾರೆ ಜೋಯಿಸ್ರು. ಗಿರಿಜಾ, ಈ ಹುಡುಗಿ ಫೋಟೋ ನೋಡು ಅಂತಾರೆ ನಂದನ್. ರೀ, ಈ ಹುಡುಗಿ ತುಂಬ ಲಕ್ಷಣವಾಗಿದ್ದಾಳ್ರಿ ಅಂತಾರೆ ಗಿರಿಜಾ. ಅಲ್ವಾ ಸುಂದ್ರ, ನೋಡು ಈ ಹುಡುಗಿ ಫೋಟೋ ಹೇಗಿದ್ದಾಳೆ ಅಂತಾರೆ ನಂದನ್. ಬಿಡಿ ಬಾವ, ನಿಮ್ಮ ಒಪ್ಪಿಗೆ ಅಂದರೆ ನನಗೆ ಒಪ್ಪಿಗೆನೇ, ಆದರೆ ಮದುವೆ ಮಾತ್ರ ನಾನೇ ಆಗ್ತೀನಿ ಆಯಿತಾ ಅಂತಾನೆ ಸುಂದ್ರ. ಎಲ್ಲರೂ ನಗ್ತಾರೆ. ಜೋಯಿಸ್ರೆ, ಈ ಹುಡುಗಿ ಆಗ್ಬೋದು ಅನಿಸುತ್ತೆ ಅಂತ ಫೋಟೋನ ಕೊಡ್ತಾರೆ ನಂದನ್. ಈಕೆ ಒಳ್ಳೆ ಹುಡುಗಿ, ಹಾಗೆ ಒಳ್ಳೆ ಸಂಬಂಧ. ಸುಂದ್ರನ ಫೋಟೋ ಇವ್ರಿಗೆ ತೋರಿಸಿದಾಗ ಇವರು ವಿಚಾರಿಸಿ ನೋಡಿ ಅಂತ ಆಸಕ್ತಿ ತೋರಿಸಿದ್ರು ಅಂತಾರೆ ಜೋಯಿಸ್ರು. ಬಾವ, ನೀವು ನನ್ನ ಮದುವೆನ ಅಲ್ಲ ಬಾವ ಯಾವತ್ತು ಅಂತ ಸುಂದ್ರ ಹೇಳುವಾಗ, ನಿನ್ನ ತಲೆಯಲ್ಲಿ ಏನು ಓಡ್ತಿದೆ ಅಂತ ನನಗೆ ಗೊತ್ತು, ಸುಮ್ಮನಿರು ಅಂತಾರೆ ನಂದನ್. ರೀ, ಒಂದು ಸಲ ಸುಂದ್ರನ ಜಾತಕ ತೋರಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತಾರೆ ಗಿರಿಜಾ. ಅದಕ್ಕೇನಂತೆ, ತಗೊಂಬ ನೋಡ್ತಾರೆ ಅಂತಾರೆ ನಂದನ್. ಅವಶ್ಯವಾಗಿ ತಗೊಬನ್ನಿ ತಾಯಿ ಅಂತಾರೆ ಜೋಯಿಸ್ರು. ಈಗಲೇ ತರ್ತೀನಿ ಅಂತ ಗಿರಿಜಾ ಜಾತಕನ ತಂದುಕೊಡ್ತಾರೆ. ಜಾತಕನ ನೋಡಿ ಜೋಯಿಸ್ರು, ನಂದಣ್ಣ, ಹುಡುಗನ ಜಾತಕ ತುಂಬ ಚೆನ್ನಾಗಿದೆ, ಆದರೆ ಒಂದು ಸಣ್ಣ ಸಮಸ್ಯೆ ಇದೆ ಅಂತಾರೆ ಜೋಯಿಸ್ರು. ಸಮಸ್ಯೆನಾ, ಏನು ಅಂತ ನಂದನ್ ಅಂದಾಗ, ಏನಿಲ್ಲ ನಂದಣ್ಣ, ಒಂದು ಸಣ್ಣ ದೋಷ ಇದೆ, ಅದನ್ನು ಪರಿಹಾರ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಅಂತಾರೆ ಜೋಯಿಸ್ರು. ಅದಕ್ಕೆ ಅದೇನು ಪರಿಹಾರ ಅಂತ ನಂದನ್ ಕೇಳಿದಾಗ, ಒಂದು ಸಣ್ಣ ಹೋಮ ಮಾಡಿದ್ರಾಯ್ತು, ಎಲ್ಲ ಸರಿ ಹೋಗುತ್ತೆ ಅಂತಾರೆ ಜೋಯಿಸ್ರು. ಯಾವಾಗ ಮಾಡಿಸೋದು ಅಂತಾರೆ ನಂದನ್. ನಂದಣ್ಣ, ನೀವು ಈಗ ಈ ಹುಡುಗಿನ ಒಪ್ಕೊಂಡ್ರಲ್ಲ, ನಾನೇ ಹುಡುಗಿ ಮನೆಯವ್ರ ಹತ್ರ ಮಾತಾಡ್ತೀನಿ, ಅವರು ಪೂರ್ಣವಾಗಿ ಒಪ್ಪಿಗೆ ಸೂಚಿಸಿದರೆ ನಿಶ್ಚಿತಾರ್ಥ ಮಾಡ್ತೀವಲ್ವ, ಆಗಲೇ ಹೋಮನ ಇಟ್ಕೊಳ್ಳೋಣ ಅಂತಾರೆ ಜೋಯಿಸ್ರು. ಹಾಗೆ ಆಗಲಿ ಅಂತಾರೆ ನಂದನ್. ಹಾಗಿದ್ರೆ ಆ ಹುಡುಗಿ ಮನೆಯವ್ರ ಜೊತೆ ಮಾತಾಡಿ ನಿಮಗೆ ಫೋನ್ ಮಾಡ್ತೀನಿ ನಂದಣ್ಣ. ಮಿಸ್ಟ್ರು ಸುಂದ್ರ, ಪಿ ಡುಮ್ ಡುಮ್ ಶುಭಶ್ಯ ಶೀಘ್ರಂ, ಎಲ್ಲ ಒಳ್ಳೆಯದಾಗಲಿ ಅಂತ ಜೋಯಿಸ್ರು ಹೋಗ್ತಾರೆ. ಆಗ ಎಲ್ಲರೂ ಸುಂದ್ರನ್ನ ಹಿಡ್ಕೋತಾರೆ. ಈಚೆ ಸುಂದ್ರ ಅಮ್ಮನ ಹತ್ರ ಬರ್ತಾರೆ. ಅಮ್ಮ, ನಾನು ಫೇಲ್ ಆದೆ, ಹುಡುಗಿ ಮನೆ ಪಾಲಾದೆ ಅಂತಾನೆ ಸುಂದ್ರ. ಏನೋ ನಿಂದು ಇದು ಹುಚ್ಚಾಟ ಅಂತ ಎಷ್ಟು ಖುಷಿಯಾಗಿದೆಯಾ ಅನಿಸುತ್ತೆ, ಏನು ಅಕ್ಕ ಭಾವನ ಮದುವೆ ತುಂಬ ಚೆನ್ನಾಗಾಯಿತು ಅಂತನಾ ಅಂತಾರೆ ಅಜ್ಜಿ. ಹೌದೌದು, ಅದು ಮುಗ್ದೋದ ಸಂತೋಷ, ಇದು ಬೇರೆ ಸಂತೋಷ ಅಂತಾನೆ ಸುಂದ್ರ. ಮತ್ತಿನ್ನೇನೋ ಅಂತಾರೆ ಅಜ್ಜಿ. ಅತ್ತಿಗೆ, ನಮ್ಮ ಮನೇಲಿ ಇನ್ನೊಂದು ಮದುವೆ ಆಗ್ತಿದೆ ಅಂತಾನೆ ಸುಂದ್ರ. ಯಾರ್ದು? ರಕ್ಷಂದ ಅಂತಾರೆ ಅಜ್ಜಿ. ರಕ್ಷಂದಂತೆ, ರಕ್ಷಂದು. ನಾನು ತಾಳ್ಮೆ ಮೀರೋಗಿ, ಮದುವೆ ವಯಸ್ಸು ಮೀರೋಗಿ ಗರಡ್ ಗಂಬದ ಥರ ನಿಂತಿದ್ದೀನಿ, ನನ್ನ ಮದುವೆ ನೆನಪಿಲ್ಲ ನಿಮಗೆ ಅಂತಾನೆ ಸುಂದ್ರ. ಸುಂದ್ರ, ನಿನ್ನ ಮದುವೆನೋ ಅಂತಾರೆ ಅಜ್ಜಿ. ಹೌದಮ್ಮ, ನಂದೇ ಮದುವೆ, ಬಾವ ಹುಡುಗಿ ನೋಡ್ತಿದ್ದಾರೆ ಅಂತಾನೆ ಸುಂದ್ರ. ಕೇಳಿಸ್ಕೊಂಡೆ ಕಲ, ನಮ್ಮ ಸುಂದ್ರಂಗೆ ಮದುವೆ ಅಂತೆ, ಇನ್ನು ಕೇಳಿ ನನಗೆ ಹಾಲು ಕುಡಿದಷ್ಟು ಸಂತೋಷ ಆಯಿತು ಕಣೋ. ಎಲ್ಲಿ ನಿನಗೆ ಮದುವೆ ಆಗೋಲ್ಲೋ ಅಂತ ಕೊರಗ್ತಿದ್ದೆ, ಕೊನೆಗೂ ನಿನ್ನ ಮದುವೆ ಆಗ್ತಿದೆ ಅಂತಾರೆ ಅಜ್ಜಿ. ಅಮ್ಮ, ಇಷ್ಟೊಂದು ಎಕ್ಸೈಟ್ ಆಗಬೇಡ, ಇನ್ನೂ ಹುಡುಗಿ ನೋಡಬೇಕು, ಜಾತಕ ನೋಡಬೇಕು, ಹುಡುಗಿ ಒಪ್ಕೋಬೇಕು. ಬಾವ ಈಗ ತಾನೇ ಜೋಯಿಸ್ರು ಕರೆಸ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡೋಕೆ ಹೇಳಿದ್ದಾರೆ. ನೀನು ನೋಡಿದರೆ ನಾಳೆನೇ ಮದುವೆ ಅನ್ನೋ ತರಹ ಖುಷೀಲಿ ಕುಣಿದಾಡ್ತಿದ್ಯಲ್ಲಮ್ಮ ಅಂತಾನೆ ಸುಂದ್ರ. ಅದೆಲ್ಲ ಆಗತ್ತೆ ಕಣೋ, ಒಳ್ಳೆ ಮನಸ್ಸಿರೋ ಹುಡುಗನ ಯಾರೂ ಬೇಡ ಅಂತಾರೆ ಹೇಳು. ನಿಮ್ಮ ಭಾವಂಗೆ ನೀನು ಋಣಿಯಾಗಿರಬೇಕು. ಸೂರ್ಯಕಾಂತ್ ಚಂದ್ರಕಾಂತ್ ಬರ್ತಾರೆ. ಸೂರ್ಯ ಅದು ಸುಂದ್ರಂಗೆ ಮದುವೆ ಮಾಡಬೇಕು ಅಂತ ಆ ಮನೇಲಿ ಹೆಣ್ಣು ಹುಡುಕ್ತಿದ್ದಾರೆ ಕಣೋ, ಅವರಾದರೂ ಸುಂದ್ರನ ಮದುವೆ ಮಾಡಲಿ ಕಣೋ, ಅವನಿಗೂ ಹೆಂಡತಿ ಮಕ್ಕಳು ಅಂತ ಇರುತ್ತೆ ಅಂತಾರೆ
ಅಜ್ಜಿ. ಏನೋ ಸುಂದ್ರ, ಅಮ್ಮ ಹೇಳ್ತಿರೋದು ನಿಜನಾ ಅಂತಾರೆ ಚಂದ್ರಕಾಂತ್. ಹೌದಣ್ಣ, ಭಾವ ನನಗೆ ಈಗ ಮದುವೆ ಮಾಡಿಸ್ತಾ ಇದ್ದಾರೆ. ಮೊನ್ನೆ ನೀವು ಬೈದ್ಬಿಟ್ರಿ ಅಲ್ವಾ, ನನ್ನ ಮದುವೆ ಮಾಡಿಸೋದು ಬಿಟ್ಟು ಅವರಿಬ್ಬರು ಮದುವೆ ಮಾಡ್ಕೊಂಡು ಕೂತಿದ್ದಾರೆ ಅಂತ. ನಿಮ್ಮ ಬಾಯಿ ಹರಿಕೆ ನೋಡಿ ಅಣ್ಣ, ಈಗ ನನ್ನ ಮದುವೆನೂ ಮಾಡಿಸ್ತಿದ್ದಾರೆ ಅಂತಾನೆ ಸುಂದ್ರ. ಏಯ್, ಅವನು ನಿನ್ನ ಮದುವೆ ಮಾಡೋಕ್ಕೆ ಅಲ್ಲ, ಅವನ ಮದುವೆ ಮಾಡಿಸ್ತೀನಿ ಅಂದ ತಕ್ಷಣ ಹಲ್ಲು ಕಿಸ್ಕೊಂಡು ಒಪ್ಕೊಂಡ್ಬಿಟ್ಯಾ? ನಾಚಿಕೆ ಆಗಲ್ವಾ ನಿನಗೆ ಅಂತಾರೆ ಸೂರ್ಯಕಾಂತ್. ನಾಚಿಕೆ ತುಂಬ ಆಗ್ತಿದ್ಯಣ್ಣ, ಮದುವೆ ಆದಮೇಲೆ ನಾಚಿಕೆ ಆಗಲೇಬೇಕಲ್ಲ ಅಂತಾನೆ ಸುಂದ್ರ. ಯಾಕಪ್ಪ ಆಗಲ್ಲ ನಿನಗೆ? ಹಾಗೇ ಆಗುತ್ತೆ ಅಣ್ಣ. ಇಷ್ಟೊಂದು ಹೆಚ್ಕೊಂಡಿರೋದು ಆ ನಂದನಿಂದ. ಆ ನಂದನ್ಗೆ ಒಂದು ಗತಿ ಕಾಣಿಸಿದರೆ ಎಲ್ಲ ಸರಿ ಹೋಗುತ್ತೆ ಅಂತಾರೆ ಚಂದ್ರಕಾಂತ್. ಏನರೋ ಮಾಡ್ಕೋತೀರಾ ನೀವು? ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ, ಏನರೋ ಮಾಡ್ಕೋತೀರಾ ಅಂತಾನೆ ಕೇಳಿದ್ದು. ಏನನ್ನ ಕೇಳಿದೆ ಅಣ್ಣ ನೀನು? ನನ್ನ ಮದುವೆ ಮಾಡೋಕ್ಕೆ ಅವ್ರು ಯಾರು ಅಂತನಾ? ಅವ್ರು ನನ್ನ ಭಾವ, ನನ್ನನ್ನು ಸಾಕಿ ಸಲ್ದವರು, ಅಪ್ಪನ ಪ್ರೀತಿ ಕೊಟ್ಟು ಮಗನ ಸ್ಥಾನ ಕೊಟ್ಟು ಬೆಳೆಸಿದವರು ಅವರು ಅಲ್ಲದೆ ಬೇರೆ ಯಾರಿಗಣ್ಣ ಇದೆ ಅಧಿಕಾರ? ನಿಜವಾಗ್ಲೂ ಅಧಿಕಾರ ಇರೋರಿಗೆ ತಮ್ಮನ್ನು ಮದುವೆ ಮಾಡಬೇಕು ಅನ್ನೋ ಆಲೋಚನೆಯೇ ಇಲ್ಲ. ಅವರಿಗೆ ಇರೋ ಆಲೋಚನೆ ಏನು ಗೊತ್ತಾ? ಯಾವಾಗಲೂ ಇನ್ನೊಬ್ಬರ ಮನೆ ಹೇಗೆ ಹೊಡಿಬೇಕು ಅನ್ನೋ ಆಲೋಚನೆ ಅಂತಾನೆ ಸುಂದ್ರ. ಏನು ಅಂದೆ ಅಂತ ಚಂದ್ರಕಾಂತ್ ಹೊಡೆಯೋಕ್ಕೆ ಕೈ ಎತ್ತುತ್ತಾರೆ. ಆಗ ಸುಂದ್ರ ಅವ್ರ ಕೈನ ತಡೆದು, ಅಣ್ಣ, ನನ್ನ ಮೈಯಲ್ಲೂ ನಿಮ್ಮ ರಕ್ತನೇ ಹರಿತಾ ಇರೋದು. ನಿಮ್ಮ ಥರನೇ ನನಗೂ ಕೋಪ ರೋಷ ಎಲ್ಲ ಬರುತ್ತೆ. ಆದರೆ ಆ ದೇವರು ನನಗೆ ಹತೋಟಿಯಲ್ಲಿ ಇಟ್ಕೊಳ್ಳುವಂಥ ಶಕ್ತಿ ಕೊಟ್ಟಿದ್ದಾನೆ. ಪಾಪ ನಿಮ್ಗಳಿಗೆ ಕೊಟ್ಟಿಲ್ಲ. ನೀವುಗಳೇ ಹೇಳ್ತಿದ್ರಲ್ಲಪ್ಪ, ಮದುವೆ ಆಗದೆ ಹುಚ್ಚಿಬಿಡದೆ ಮದುವೆ ಆಗಲ್ಲ ಅಂತ. ಈಗ ನನ್ನ ಮದುವೆ ಆಗ್ತಿದೆ ಅಂದರೆ ಹುಚ್ಚಿಬಿಟ್ಟಿದೆ ಅಂತ ತಾನೇ ಅರ್ಥ. ಅದಕ್ಕೆ ಎಲ್ಲ ಹೋಗಿದೆಯಲ್ಲ, ನಿಮ್ಗಳ ಹತ್ರ ಸರಿಯಾಗಿ ಮಾತಾಡ್ತಿದ್ದೀನಿ. ಅಮ್ಮ, ಅತ್ತಿಗೆ, ಮದುವೆ ಫಿಕ್ಸ್ ಆದಮೇಲೆ ಬಂದು ಇನ್ವಿಟೇಷನ್ ಕೊಡ್ತೀನಿ. ಇಬ್ಬರು ಮರೀದೆ ಮದುವೆಗೆ ಬರಬೇಕು. ಬರ್ತಿರಲ್ಲ ಅಣ್ಣ? ನೀವಿಬ್ಬರು ಮದುವೆಗೆ ಬಂದರೆ ಸಂತೋಷ, ಬರಲಿಲ್ಲ ಅಂದರೆ ತುಂಬ ಸಂತೋಷ ಅಂತ ಸುಂದ್ರ ಅಲ್ಲಿಂದ ಹೋಗ್ತಾನೆ. ಈಚೆ ಗಿರಿಜಾ ಬಟ್ಟೆ ಒಣ ಹಾಕಿರೋದನ್ನು ತೆಗೆಯುವಾಗ ನಂದನ್ ಬರ್ತಾರೆ. ರೀ, ಕಾಫಿ ತರಲ್ಲ ಅಂತಾರೆ ಗಿರಿಜಾ. ಬೇಡ ಗಿರಿಜಾ ಅಂತಾರೆ ನಂದನ್. ಒಂದು ನಿಮಿಷ, ನಿಮಗೆ ಏನಾದರೂ ತಿನ್ನಬೇಕು ಅನ್ನಿಸ್ತಿದ್ರೆ ಹೇಳಿ, ಇವತ್ತು ಮಧ್ಯಾಹ್ನ ಅಡುಗೆಗೆ ಅದನ್ನೇ ಮಾಡ್ತೀನಿ. ನಿಮಗೆ ಹೀರೆಕಾಯಿ ಬಜ್ಜಿ ಇಷ್ಟ ಅಲ್ವಾ? ಇವತ್ತು ಅದನ್ನೇ ಮಾಡಲಾ ರೀ ಅಂತಾರೆ ಗಿರಿಜಾ. ಏನು ಗಿರಿಜಾ, ಏನು ವಿಶೇಷ ಇವತ್ತು? ನನಗೆ ಇಷ್ಟವಾದ ಅಡುಗೆ ಮಾಡಲಾ ಅಂತ ಕೇಳ್ತಿದ್ಯಾ ಅಂತಾರೆ ನಂದನ್. ನನಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ರೀ. ನಮ್ಮ ಸುಂದ್ರಂಗೆ ವಯಸ್ಸಾಯಿತು, ಇನ್ಯಾರು ಅವನಿಗೆ ಹೆಣ್ಣು ಕೊಡ್ತಾರೆ ಅಂತ ನೀವು ಎಲ್ಲೋ ಅವನ ಕೈ ಬಿಟ್ರಿ ಅಂದ್ಕೊಂಡೆ. ಆದರೆ ಇವತ್ತು ನೀವು ಜೋಯಿಸ್ರ ಹತ್ರ ಮಾತಾಡಿ ಅವನ ಮದುವೆ ವಿಚಾರ ಮಾಡಿದಿರಲ್ಲ, ನನಗೆ ತುಂಬ ಸಂತೋಷ ಆಗ್ತಾ ಇದೆ ರೀ. ನಮ್ಮ ಮನೇಲಿ ಎಲ್ಲ ಗಂಡ್ಮಕ್ಳಿಗೂ ಮದುವೆ ಆಗೋಯ್ತು, ನನ್ನ ತಮ್ಮ ಒಬ್ಬ ಒಂಟಿ ಆಗೋದ್ನಲ್ಲ ಅಂತ ನನಗೆ ತುಂಬ ಕೊರಗಿತ್ತು ರೀ. ಆದರೆ ನೀವು ಇವತ್ತು ಅದನ್ನು ನೀಗಿಸ್ಬಿಟ್ರಿ ಅಂತಾರೆ ಗಿರಿಜಾ. ನೀನು ನಂಬಲ್ಲ, ಸುಂದ್ರನ ಮದುವೆ ಮಾಡೋಕ್ಕೆ ನಾನು ಇಷ್ಟು ಪ್ರಯತ್ನ ಪಟ್ಟಿದ್ದೀನಿ ಅಂತ. ಜೋಯಿಸರ ಹತ್ರ ಅವನ ಜಾತಕ ತೋರಿಸಿದಾಗೆಲ್ಲ ಅವನಿಗೆ ಗುರುಬಲ ಇಲ್ಲ, ಏನೋ ದೋಷ ಇದೆ ಅಂತ ಹೇಳ್ತಿದ್ರು. ಅದು ಇಲ್ಲಿ ತನಕ ತಳ್ಕೊಂಡು ಬಂದಿದೆ. ಇಷ್ಟು ದಿನ ಕಾದ್ಮೇಲೆ ಈಗ ಜೋಯಿಸರು ಹೇಳಿದ್ರಲ್ಲ, ಅವನ ಜಾತಕದಲ್ಲಿ ಒಂದು ಚಿಕ್ಕ ದೋಷ ಇದೆ, ಒಂದು ಸಣ್ಣ ಹೋಮ ಮಾಡಿದರೆ ಸಾಕು ಅಂತ, ಮದುವೆ ಮಾಡೋಕ್ಕೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು ಗಿರಿಜಾ. ನೋಡ್ತಾ ಇರು, ಹುಡುಗಿ ಮನೆಯವರು ಒಪ್ಕೊಂಡ್ರೆ ಸಾಕು, ಭರ್ಜರಿಯಾಗಿ ಮದುವೆ ಮಾಡ್ತೀನಿ ಅಂತಾರೆ ನಂದನ್. ನಮ್ಮ ಸುಂದ್ರನ ಮದುವೆ ಒಂದು ಆಗಿಬಿಟ್ರೆ ನನಗೆ ಅಷ್ಟು ಸಾಕು ರೀ ಅಂತಾರೆ ಗಿರಿಜಾ. ಸುಂದ್ರಂಗೆ ವಯಸ್ಸು ಜಾಸ್ತಿನೇ ಆಗಿದ್ರು ಅವನು ಯಾವುದ್ರಲ್ಲಿ ಏನು ಕಡಿಮೆ ಇದ್ದಾನೆ ಹೇಳು? ಅಲ್ಲ, ಅವನ ಮದುವೆಗೆ ಲಾಯಕ್ಕಿಲ್ಲ ಅಂತ ನಾವ್ಯಾಕೆ ಅನ್ಕೋಬೇಕು? ಅವನ ಕೈ ಹಿಡ್ದ ಬರೋ ಹೆಣ್ಣು ತುಂಬ ಅದೃಷ್ಟವಂತೆ ಗಿರಿಜಾ. ಯಾಕೆ ಹೇಳು? ಸುಂದ್ರನ ಮನಸ್ಸು ಅಪರಂಜಿ ಗಿರಿಜಾ, ಅಪರಂಜಿ. ಸುಂದ್ರಂಗೆ ಅವನ ಅಣ್ಣಂದ್ರ ಬುದ್ಧಿ ಸ್ವಲ್ಪನೂ ಬಂದಿಲ್ಲ, ಎಲ್ಲ ನಿನ್ನ ಗುಣಗಳೇ ಬಂದಿರೋದು. ಅವನ ಹೆಂಡ್ತಿನ ತುಂಬ ಚೆನ್ನಾಗಿ ನೋಡ್ಕೋತಾನೆ. ನನ್ನ ಜೀವನದಲ್ಲಿ ಈಗ ನನಗೆ ಇರೋದು ಒಂದೇ ಗುರಿ ಗಿರಿಜಾ, ಸುಂದ್ರನ ಮದುವೆ ಮಾಡೋದು. ನೋಡ್ತಾ ಇರು, ಮಾಧವನ ಮದುವೆ ತರಹ ಊರವರನ್ನೆಲ್ಲ ಕರೆದು ಅದ್ಧೂರಿಯಾಗಿ ಮದುವೆ ಮಾಡ್ತೀನಿ ಅಂತಾರೆ ನಂದನ್. ನಿಮ್ಮ ಋಣ ಹೇಗೆ ತೀರಿಸೋದು ಅಂತ ಗೊತ್ತಾಗ್ತಾ ಇಲ್ಲ ರೀ ಅಂತಾರೆ ಗಿರಿಜಾ. ಏನು ಗಿರಿಜಾ ನೀನು ಋಣ ತೀರಿಸೋ ಮಾತೆಲ್ಲ ಆಡ್ತಿದ್ಯಾ? ಹಾಗೆಲ್ಲ ಮಾತಾಡಬಾರ್ದು. ಹೊರಗಿನ ಪ್ರಪಂಚಕ್ಕೆ ಸುಂದ್ರಂಗೆ ನಾನು ನೆಲೆಯಾಗಿದ್ದೀನಿ ಅಂತ ಕಾಣ್ಬೋದು, ಆದರೆ ನಮಗೆ ಮಾತ್ರ ಗೊತ್ತು ಗಿರಿಜಾ, ಅವನು ನಮಗೆ ಬೆನ್ನೆಲುಬಾಗಿ ಆಸರೆಯಾಗಿ ನಿಂತಿದ್ದ ಅನ್ನೋದು. ಆ ಮನೆಯಲ್ಲಿ ಅವನು ಎಂಥ ಐಷಾರಾಮಿ ಬದುಕ್ಬೋದಿತ್ತು. ಅದನ್ನೆಲ್ಲ ಬಿಟ್ಟು ನಮ್ಮ ಜೊತೆ ಅಂಗಡಿಯಲ್ಲಿದ್ದು ನಮ್ಮ ಮನೆಯಲ್ಲಿ ಬಡತನ ಅನುಭವಿಸುವಂಥ ಕರ್ಮ ಅವನಿಗೆ ಏನಿದೆ ಹೇಳು? ಸುಂದ್ರ ತುಂಬ ಎತ್ತರದಲ್ಲಿದ್ದಾರೆ. ಸುಂದ್ರ ನನಗೆ ನಿಂತ ತಮ್ಮನೋ ಅಥವಾ ನನ್ನ ಭಾವ ಮೈದ್ನೋ ಅಂತ ಅನ್ಸಲ್ಲ ಗಿರಿಜಾ. ಅವನು ನನಗೆ ಹಿರಿಯ ಮಗ, ಮಾಧವನ ಅಣ್ಣ. ನನ್ನ ಹಿರಿಯ ಮಗನ ಮದುವೆ ನಾನು ಮಾಡ್ತೀನಿ ಅಂದರೆ ಅದಕ್ಕೆ ನೀನ್ಯಾಕೆ ಕೃತಜ್ಞತೆ ಹೇಳ್ತೀಯಾ ಗಿರಿಜಾ? ಅದು ನನ್ನ ಕನಸು, ನನ್ನ ಕರ್ತವ್ಯ ಗಿರಿಜಾ. ಅದು ತಾನು ಅಳ್ತಾ, ಗಿರಿಜಾ ಹಾಗೆಲ್ಲ ಅಳಬಾರ್ದು ಅಂತ ಅವ್ರ ಕಣ್ಣೀರನ್ನು ಒರೆಸಿ ನಗ್ನಗ್ತಾ ಇರು ಗಿರಿಜಾ. ನಿಮಗೆ ಇಷ್ಟವಾದ ಅಡುಗೆ ಮಾಡಲಾ ಅಂತ ಕೇಳಿದೆ ಅಲ್ವಾ? ಏನಾದರೂ ಸಿಹಿ ಮಾಡು. ಒಳ್ಳೆ ಕೆಲಸ ಮಾಡೋಕೆ ಹೊರಟಾಗ, ಒಳ್ಳೆ ಯೋಚನೆ ಬಂದಾಗ ಬಾಯಿಗೆ ಸಿಹಿ ಹಾಕ್ಕೊಳ್ಬೇಕಂತೆ, ಆವಾಗಲೇ ಸಂತೋಷ ದುಪ್ಪಟ್ಟಾಗೋದು ಅಂತ ನಂದನ್ ಹೋಗ್ತಾರೆ. ಈಚೆ ಸೂರ್ಯಕಾಂತ್ ನಮ್ಮನ್ನು
ನೋಡಿಕೊಂಡು ಹೆದರ್ಕೋತಾ ಇದ್ದಿದ್ದು ಸುಂದರ ಇವತ್ತು ನಮ್ಮ ಮುಂದೆ ನಿಂತ್ಕೊಂಡು ಎಂತೆಂಥ ಮಾತಾಡ್ಬಿಟ್ಟ. ಅವನಿಗೆ ಮದುವೆ ಆಗ್ತಿರೋ ಖುಷಿ ನೆತ್ತಿಗೇರ್ಬಿಟ್ಟಿದೆ ಅನಿಸುತ್ತೆ ಅಂತಾರೆ. ಅಣ್ಣ, ಅವನು ಆಡಿದ ಒಂದೊಂದು ಮಾತನ್ನು ನೆನೆಸ್ಕೊಂಡ್ರು ನಿನಗೆ ಅನಿಸುತ್ತಾ ಅಣ್ಣ ಇದೆಲ್ಲ ಸುಂದರ ಹೇಳಿದ್ದು ಅಂತ? ನಮ್ಮ ಮುಂದೆ ನಿಂತು ಮಾತಾಡೋ ಧೈರ್ಯ ಸುಂದ್ರಂಗೆ ಎಲ್ಲಣ್ಣ ಇದೆ ಅಂತಾರೆ ಚಂದ್ರಕಾಂತ್. ಏನು ಹೇಳೋಕೆ ಬರ್ತಿದ್ದೆ ಚಂದ್ರು ಅಂತಾರೆ ಸೂರ್ಯಕಾಂತ್. ಆ ನಂದನೇ ಸುಂದ್ರಂಗೆ ಕುಮ್ಮಕ್ಕೆ ಕೊಟ್ಟು ಕಳಿಸಿದ್ದಾನೆ. ಅವನು ಆಡಿದ ಒಂದೊಂದು ಮಾತು ಸುಂದ್ರಂದಲ್ಲ ಅಣ್ಣ, ಆ ನಂದಂದು. ಅವನು ಸುಂದ್ರನ್ ನಮ್ಮ ಹತ್ರ ಚೂ ಬಿಟ್ಟಿದ್ದಾನೆ ಅಂತಾರೆ ಚಂದ್ರಕಾಂತ್. ಆ ನಂದನಂದು ಯಾಕೋ ಅತಿಯಾಯಿತು ಚಂದ್ರು ಅಂತಾರೆ ಸೂರ್ಯಕಾಂತ್. ಇಷ್ಟು ವರ್ಷ ಆ ಮನೇಲಿ ಇರ್ಬೋದು, ಆದರೆ ಸುಂದರ ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರೋನು. ನಮ್ಮನ್ನು ಒಂದು ಮಾತು ಕೇಳದೆ ಸುಂದ್ರನ ಮದುವೆನ ಹೇಗಣ್ಣ ಮಾಡ್ತಾನೆ ಅವನು ಅಂತಾರೆ ಚಂದ್ರಕಾಂತ್. ನಾನೇ ಸುಂದ್ರನ್ ಮದುವೆ ಮಾಡಿದೆ ಅಂತ ಊರವ್ರ ಮುಂದೆ ಹೇಳೋಕ್ಕೆ ಚಟ ಅನ್ಸುತ್ತೆ ಅವನಿಗೆ ಅಂತಾರೆ ಸೂರ್ಯಕಾಂತ್. ಅಷ್ಟೇ ಅಲ್ಲ ಅಣ್ಣ, ಇಡೀ ದೊಡ್ಡಬಳ್ಳಾಪುರಕ್ಕೆ ದೊಡ್ಡ ಮನುಷ್ಯರು ಸೂರ್ಯಕಾಂತ್ ಚಂದ್ರಕಾಂತ್ ಅವ್ರ ಕೈಲಿ ಅವ್ರ ತಮ್ಮನ ಮದುವೆ ಮಾಡೋಕ್ಕೆ ಆಗಲಿಲ್ಲ, ಈ ನಂದ ಮಾಡ್ದ ಅಂತ ಹೊಗಳಿಸ್ಕೊಳ್ಳೋ ಚಟ ಅವನಿಗೆ. ಹೀಗೆ ಆದರೆ ಜನ ನಮ್ಮನ್ನು ನೋಡಿ ಆಡ್ಕೋತಾರೆ ಅಣ್ಣ, ನಮಗೆ ಬೆಲೆನೇ ಕೊಡೋದಿಲ್ಲ. ಅಷ್ಟೇ ಅಲ್ಲ ಅಣ್ಣ, ನಿನ್ನ ಪೊಲಿಟಿಕಲ್ ಕ್ಯಾರಿಯರಿಗೂ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತಾರೆ ಚಂದ್ರಕಾಂತ್. ಹೌದು, ಇದರಿಂದ ನಮ್ಮ ಇಮೇಜ್ ಹಾಳಾಗುತ್ತೆ ಚಂದ್ರು ಅಂತಾರೆ ಸೂರ್ಯಕಾಂತ್. ಯಾವುದೇ ಕಾರಣಕ್ಕೂ ನಂದ ಸುಂದ್ರನ ಮದುವೆ ಮಾಡಬಾರ್ದು, ಅದಕ್ಕೆ ನಾವು ಬಿಡಬಾರ್ದು ಅಂತಾರೆ ಚಂದ್ರಕಾಂತ್. ಅದಕ್ಕೆ ಏನು ಮಾಡೋದು ಚಂದ್ರು ಈಗ ಅಂತಾರೆ ಸೂರ್ಯಕಾಂತ್. ಬಾ ಅಣ್ಣ, ಹೋಗಿ ಕೇಳೋಣ ನಮ್ಮ ತಮ್ಮನ ಮದುವೆ ಮಾಡೋಕ್ಕೆ ನೀನು ಯಾರು ಅಂತ. ಹೀಗೆ ಬಿಟ್ಟರೆ ನನ್ನ ಮಾತೆ ನಡೆಯೋದು ಅಂತ ನಂದ ಭ್ರಮೆಯಲ್ಲಿರ್ತಾನೆ. ಆ ಭ್ರಮೆನ ಇಳಿಸೋಣ ಅಣ್ಣ, ನಡಿ ಹೋಗೋಣ ಅಂತ ಇಬ್ಬರು ಹೊರಗಡೆ ಬಂದು ನಂದ ಬಾರಯ್ಯ ಆಚೆಗೆ ಅಂತ ಚಂದ್ರಕಾಂತ್ ಕೂಗ್ತಾರೆ. ಆಗ ಮನೆಯವರೆಲ್ಲ ಬರ್ತಾರೆ. ಮತ್ತೇನ್ರೋ ನಿಮ್ಮದು ಅಂತಾರೆ ನಂದನ್. ಸುಂದ್ರನ್ ಮದುವೆ ಮಾಡ್ತಿದ್ಯಂತೆ, ನೀನು ಯಾರೋ ಸುಂದ್ರನ್ ಮದುವೆ ಮಾಡೋಕ್ಕೆ? ಅಣ್ಣಂದಿರು ಅಂತ ನಾವಿದ್ದೀವಿ, ಅವನು ನಮ್ಮ ತಮ್ಮ ಕಣೋ ಅಂತಾರೆ ಚಂದ್ರಕಾಂತ್. ಅಣ್ಣಂದರು ಈಗ ನೆನಪಾಯ್ತಾ ನಿಮಗೆ? ಅಲ್ಲ ಕಣ್ರೋ, ನಮ್ಮ ಮನೆಗೆ ಬಂದು ಒಂದೇ ಒಂದು ಸಲ ಅವನು ಊಟ ಮಾಡ್ದ ಅನ್ನೋ ಕಾರಣಕ್ಕೆ ಅವನ್ನ ನೀವು ಮನೆಗೆ ಸೇರಿಸ್ಕೊಂಡಿಲ್ಲ. ಅದು ಸಾಲದು ಅಂತ ಅವನು ಕಂಡಾಗೆಲ್ಲ ಅವನಿಗೆ ಅವಮಾನ ಮಾಡಿ ಹಂಗಿಸ್ತಿದ್ರಿ. ಈಗ ಬಂದುಬಿಟ್ರು ತಮ್ಮ ಅಂತ ಅಂತಾರೆ ನಂದನ್. ನಮ್ಮದು ರಕ್ತ ಸಂಬಂಧ ಕಣೋ, ನಾವು ಹೊಡಿತೀವಿ, ಬೈತೀವಿ, ಏನಾದರೂ ಮಾಡ್ತೀವಿ. ಅದನ್ನು ಕೇಳೋಕ್ಕೆ ನೀನು ಯಾರೋ? ಅಷ್ಟಕ್ಕೂ ನಾವು ಅಣ್ಣಂದರು ಅಂತ ಇರಬೇಕಾದ್ರೆ ನೀನು ಯಾರೋ ಸುಂದ್ರನ ಮದುವೆ ಮಾಡೋದಕ್ಕೆ ಅಂತಾರೆ ಚಂದ್ರಕಾಂತ್. ಸುಂದ್ರ ನಮ್ಮ ಮನೆಯವ, ನನ್ನ ಜವಾಬ್ದಾರಿ ಅವನು ಅಂತಾರೆ ನಂದನ್. ಜವಾಬ್ದಾರಿ ಅಂತೆ ನೀನು ಸುಂದ್ರನ್ನ ಬಳಸ್ಕೊಂಡಿದ್ಯಾ ಅಂತ ಇಡೀ ಊರಿನವರಿಗೆ ಗೊತ್ತು. ಮನೇಲಿ ಅಂಗಡೀಲಿ ನಿನಗೆ ಯಾವುದೇ ಚಾಕರಿ ಮಾಡೋಕ್ಕೆ ಬೇಕಿತ್ತು, ಕರೆಕ್ಟ್ ಟೈಮ್ಗೆ ಸಿಗ್ದ. ಈಗ ಜವಾಬ್ದಾರಿ ಅನ್ನೋ ಬಣ್ಣದ ಮಾತು ಬೇರೆ ಅಂತಾರೆ ಸೂರ್ಯಕಾಂತ್. ಸುಂದ್ರನ್ನ ನಾನು ನಮ್ಮ ಮನೆಯವನಾಗಿ ನೋಡಿದ್ದೀನೋ ಅಥವಾ ಅಂಗಡೀಲಿ ಕೆಲಸದವನಾಗಿ ನೋಡಿದ್ದೀನೋ ಅದು ನನಗೆ ಮತ್ತು ಸುಂದ್ರಂಗೆ ಗೊತ್ತು. ಅದ್ರ ಬಗ್ಗೆ ನೀನು ಯಾಕೋ ಮಾತಾಡ್ತೀರಾ? ಏನು ಜನ ಏನು ಅನ್ಕೋತಾರೆ, ನನಗೆ ಅದೆಲ್ಲ ಬೇಕಾಗಿಲ್ಲ ಅಂತಾರೆ ನಂದನ್. ಅಲ್ಲಪ್ಪ, ನೀನು ನಮಗೆ ಹೇಳ್ತೀಯಲ್ಲ ಸುಂದ್ರಂಗೆ ಹೊಡಿತೀನಿ ಬೈತೀವಿ ಅಂತ, ಯಾಕೆ ನೀನು ಹೊಡೆಯಲ್ವಾ, ನೀನು ಬೈಯಲ್ವಾ, ಇದಕ್ಕೇನಂತೀಯ ಅಂತಾರೆ ಚಂದ್ರಕಾಂತ್. ಹೌದು, ಹೊಡಿತೀನಿ. ವಲ್ಲಭ ತಪ್ಪು ಮಾಡಿದಾಗ ಹಿಂಗೆ ಹೊಡಿತೀನೋ ಹಾಗೆ ಸುಂದ್ರ ತಪ್ಪು ಮಾಡಿದಾಗಲೂ ಹೊಡಿತೀನಿ. ಏನೀಗ ಅದೆಲ್ಲ ಕಟ್ಕೊಂಡು ನಿಮಗೇನಾಗಬೇಕು? ಹೋಗಿ ಕೆಲಸ ನೋಡಿ ಹೋಗಿ ಅಂತಾರೆ ನಂದನ್. ನೋಡ್ರಣ್ಣ, ನನ್ನ ಭಾವ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಈ ಭೂಮಿ ಮೇಲೆ ನಾನು ಯಾವ ಜಾಗದಲ್ಲಿ ಇದ್ದಿದ್ರು ನಾನು ಇಷ್ಟು ಖುಷಿಯಾಗಿ ಇರ್ತಾ ಇರಲಿಲ್ಲ ಅನ್ನಿಸ್ತಾ ಇದೆ. ನಾನು ಅಷ್ಟು ಖುಷಿಯಾಗಿ ಈ ನಂದಗೋಕುಲದಲ್ಲಿ ಬದುಕ್ತಿದ್ದೀನಿ. ನೀವು ಮೊಸರಲ್ಲಿ ಕಲ್ಲು ಹುಡ್ಕೋಕ್ಕೆ ಕೆಲಸ ಮಾಡಬೇಡಿ ಅಂತಾನೆ ಸುಂದ್ರ. ನನಗೆ ಗೊತ್ತು ಕಣ್ರೋ, ಇಷ್ಟು ವರ್ಷ ಇಲ್ಲದೆ ಇದ್ದಿದ್ದ ಪ್ರೀತಿ ನಿಮ್ಮ ತಮ್ಮನ ಬಗ್ಗೆ ಯಾಕೆ ಬಂದಿದೆ ಅಂತ. ನಾನು ಈಗ ಸುಂದ್ರಂಗೆ ಮದುವೆ ಮಾಡ್ತಿದ್ದೀನಲ್ಲ, ಅದು ನಿಮ್ಮ ಕೈಲಿ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅದಕ್ಕೆ ಈ ಥರ ಮಾತಾಡ್ತಿದ್ದೀರಾ. ನಿಮ್ಮ ಉದ್ದೇಶ ಫಲಿಸಲ್ಲ ಅಂತಾರೆ ನಂದನ್. ನಂದ ತುಂಬ ವೇಗವಾಗಿ ಹೋಗ್ತಾ ಇದೆಯಾ? ಅತಿ ವೇಗ ತಿಥಿ ಬೇಗ ಅಂತಾರೆ ಸೂರ್ಯಕಾಂತ್. ಅಲ್ಲಪ್ಪ, ಇಷ್ಟಕ್ಕೂ ನನ್ನ ತಮ್ಮನ ಮದುವೆ ಮಾಡೋಕ್ಕೆ ನಿನಗ್ಯಾರು ಅಧಿಕಾರ ಕೊಟ್ಟರು ಅಂತಾರೆ ಚಂದ್ರಕಾಂತ್. ಒಬ್ಬರು ಮದುವೆ ಮಾಡಿಸ್ಬೇಕು ಅಂದರೆ ರಕ್ತ ಸಂಬಂಧನೇ ಆಗಬೇಕು ಅಂತೇನಿಲ್ಲ, ಆ ಥರ ಯಾವ ರೂಲ್ಸೂ ಇಲ್ಲ. ಅಷ್ಟಕ್ಕೂ ನಮ್ಮಪ್ಪ ನಮ್ಮ ಸೋದರ ಮಾವನ ಮದುವೆ ಮಾಡಿಸೋಕ್ಕೆ ನಿಮ್ಮ ಅಪ್ಪನೇ ತಗೋಬೇಕಾ ಅಂತಾನೆ ಕೇಶವ. ನಾನು ಸುಂದ್ರನ ಮದುವೆ ಮಾಡೇ ಮಾಡಿಸ್ತೀನಿ, ನೋಡ್ತೀರಾ ಅಂತಾರೆ ನಂದನ್. ಭಾವ ಮೈದುನ ಮೇಲೆ ನೀನು ಇಷ್ಟೊಂದು ಅಧಿಕಾರ ಚಲಾಯಿಸಬೇಕಾದ್ರೆ ಅವನು ನನ್ನ ತಮ್ಮ, ನಾವೆಷ್ಟು ಅಧಿಕಾರ ಚಲಾಯಿಸಬೇಡ ಅಂತಾರೆ ಸೂರ್ಯಕಾಂತ್. ಸುಂದ್ರ ನನ್ನ ಮಗ ಕಣ್ರೋ, ನನ್ನ ಮಗ ಅವನು. ನನಗೆ ಮಾಧವ, ಕೇಶವ, ವಲ್ಲಭ ಬೇರೆ ಅಲ್ಲ, ಸುಂದ್ರ ಬೇರೆ ಅಲ್ಲ. ಅವನು ಬೈತೀನಿ, ಹೊಡಿತೀನಿ, ಮುದ್ದು ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆದರೆ ಒಂದು ತಿಳ್ಕೊಳ್ರೋ, ಅವನು ಯಾವತ್ತೂ ನಾನು ಬಿಟ್ಕೊಡೋದಿಲ್ಲ, ಕಾಪಾಡ್ತೀನಿ. ಏನರೋ ಮಾಡ್ತೀರಾ? ಈಗ ಸರಿಯಾಗಿ ಕೇಳಿಸ್ಕೊಳ್ಳಿ, ಇನ್ನು 1 ತಿಂಗಳಲ್ಲಿ ಸುಂದ್ರನ ಮದುವೆ ಮಾಡ್ತೀನಿ ನಾನು. ಇಡೀ ದೊಡ್ಡಬಳ್ಳಾಪುರ ಮೆಚ್ಚಿಕೊಳ್ಳಬೇಕು, ಆ ತರಹ ಧಾಮ್ ಧೂಮ್ ಅಂತ ಮದುವೆ ಮಾಡ್ತೀನಿ ನಾನು. ತಮ್ಮ ಅನ್ನೋ ಅಕ್ಕರೆ ಇದ್ದರೆ ಬಂದು ಹಾರೈಸಿ, ಇಲ್ಲ ಅಂದರೆ ಬಾಯಿ ಮುಚ್ಕೊಂಡು ಒಳಗೋಗಿ. ನಿಮ್ಗಳ ಹೊಟ್ಟೆ ಕಿಚ್ಚು ನಮ್ಮ
ಮಂಗಳ ಪ್ರೀತಿ ದಾಟ್ಕೊಂಡು ಬರೋಕ್ಕೂ ಆಗೋದಿಲ್ಲ, ಹಾಗೆ ಸುಂದ್ರನ ಖುಷಿನ ಸುಡೋಕ್ಕೂ ಆಗೋದಿಲ್ಲ. ಬಾರೋ ಮಗನೆ, ತಲೆ ಕೆಡಿಸ್ಕೋಬೇಡ, ನಾನಿದ್ದೀನಿ ಅಂತ ನಂದನ್ ಸುಂದ್ರನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಎಲ್ಲರೂ ಹೋಗ್ತಾರೆ. ಈಚೆ ಗಿರಿಜಾ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆಗೆ ಮಂಗಳಾರತಿನ ಮಾಡ್ತಾರೆ. ಆರತಿನ ಕೊಡುವಾಗ ಅಲ್ಲ ಪುಟ್ಟ ಹುಡುಗ ಆಗಿರೋನು, ಇವಾಗ ನಿನ್ನ ಮದುವೆ ಅಂದರೆ ನನ್ನ ಕೈಲಿ ನಂಬೋಕ್ಕಾಗ್ತಿಲ್ಲ ಸುಂದ್ರ. ಈ ನಿನ್ನ ಸುಂದ್ರಂಗೆ ಒಬ್ಬ ಪಾರ್ವತಿ ಯಾವಾಗ ಬರ್ತಾಳೆ ಅಂತ ಕಾಯ್ತಿದ್ದೆ ಸುಂದ್ರ. ವರಮಹಾಲಕ್ಷ್ಮಿ ಅಂತ ಪವಿತ್ರವಾದ ದಿನದಲ್ಲಿ ನಿನ್ನ ಮದುವೆ ನಿಶ್ಚಯ ಮಾಡ್ತಿದ್ದೀವಲ್ಲ, ತುಂಬ ಸಂತೋಷ ಆಗ್ತಿದೆ ಸುಂದ್ರ ಅಂತಾರೆ ಗಿರಿಜಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.